ಇಂಜಿನಿಯರಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಆನ್ಲೈನ್ ಟೆಸ್ಟ್ ನಡೆದಿದ್ದು ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಿದ್ದರು. ಪರೀಕ್ಷೆಯನ್ನು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದು, ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಅವರ ಇಚ್ಛೆಯ ವಿಭಾಗಕ್ಕೆ ಪ್ರವೇಶಾತಿ ಅವಕಾಶ ಕಲ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು, ಅವರ ಭವಿಷ್ಯ ಹಸನಾಗಬೇಕು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನ ಕಳೆದ 10 ವರ್ಷಗಳಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯದ ದಾವಣಗೆರೆ, ಗದಗ, ನವಲಗುಂದ, ಚಿಕ್ಕಮಗಳೂರು, ಯಾದಗಿರಿ, ಕುಣಿಗಲ್, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಿಂದ ಈ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದರು. ಒಬ್ಬ ಡಾಕ್ಟರ್ ಆಗಿ ತುಮಕೂರಿಗೆ ಬಂದು ಅನನ್ಯ ಸೇವೆಯನ್ನು ಸಲ್ಲಿಸ್ತಾ ಎಲ್ಲ ಜನರಿಗೆ ಒಡನಾಡಿಯಾಗಿ ಮತ್ತೆ ಒಂದು ನರ್ಸಿಂಗ್ ಹೋಮ್ ಸ್ಟಾರ್ಟ್ ಮಾಡಿ, ಅದರ ಜೊತೆಗೆ ಆ ಸಮಯದಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಕಮ್ಮಿ ಇತ್ತು 36 ವರ್ಷದ ಹಿಂದೆ. ಸೊ ಅವರು ಒಂದು ವಿಷನ್ ಇಟ್ಕೊಂಡು ಹಳ್ಳಿಗಾಡಿನ ಜನರಿಗೆ, ರೂರಲ್ ಬ್ಯಾಕ್ಗ್ರೌಂಡ್ ಇರೋ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಎಲ್ಲರಿಗೂ ಯಾಕೆ ಬೆಂಗಳೂರಿಗೆ ಹೋಗಬೇಕು? ಈ ಚಿತ್ರದುರ್ಗ, ಚಳ್ಳಕೆರೆ, ಹೊಸದುರ್ಗ, ಶಿರಾ, ಮಧುಗಿರಿ, ಪಾವಗಡ ಈ ಕಡೆಯಿಂದ ಸ್ಟೂಡೆಂಟ್ಸು ಬೆಂಗಳೂರಿಗೆ ಹೋಗೋದು ತುಂಬ ಕಷ್ಟ. ಅಂಥ ಮಕ್ಕಳಿಗೆ ನಾವು ತುಮಕೂರಲ್ಲೇ ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರು, ಎಜುಕೇಷನ್ ಕೊಟ್ಟರೆ ಇದು ಒಂದು ಉತ್ತಮ ಸಮಾಜ ಸೇವೆ ಅಂತ ಹೇಳಿ ಒಂದು ಧ್ಯೇಯದಿಂದ ಈ ಒಂದು ಶ್ರೀದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸನ್ನು 92ರಲ್ಲಿ ಸ್ಥಾಪನೆ ಮಾಡ್ತಾರೆ. ನರ್ಸಿಂಗು, ಪ್ಯಾರಾಮೆಡಿಕಲ್ಲು, ಫಿಸಿಯೋಥೆರಪಿ, ಅದೇ ರೀತಿ ಮುಂದುವರೆದು ಇಂಜಿನಿಯರಿಂಗು, D.Ed, B.Ed ಮತ್ತು ಪಾಲಿಟೆಕ್ನಿಕ್ಕು, ITI ಇದೇ ಥರ ಮುಂದುವರಿಸಿ ಮೆಡಿಕಲ್ ಕಾಲೇಜು ಮಾಡ್ತಾರೆ, ಫಾರ್ಮಸಿ ಕಾಲೇಜು ಮಾಡ್ತಾರೆ. ಇದರಲ್ಲಿ ಒಂದೇ ಮೋಟೋ ಇರೋದು, ಕ್ವಾಲಿಟಿ ಎಜುಕೇಷನ್ ಶುಡ್ ಬಿ ಗಿವನ್ ಟು ದ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆ್ಯಂಡ್ ಹೂ ರಿಕ್ವೈರ್ ಅ ಜೆನ್ಯೂನ್ ಎಜುಕೇಷನ್. ಈ ಒಂದೇ ಧ್ಯೇಯವಾಕ್ಯದಿಂದ ಈ ಥರ ಎಲ್ಲ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡಿ ಮತ್ತು ಅವನ್ನು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂ.ಆರ್. ಹುಲಿನಾಯ್ಕರ್ ಅವರು ಮಾತನಾಡಿ, ಬಡತನ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು. ಪ್ರತಿ ವರ್ಷ 25 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗುತ್ತಾರೆ. ಆದರೆ 1 ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಲಭ್ಯವಾಗಲಿದೆ. ಉಳಿದ 24 ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಶ್ರೀದೇವಿ ಕಾಲೇಜಿನಲ್ಲಿ 11ಕ್ಕೂ ಹೆಚ್ಚು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದೆ. ಅವುಗಳ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಅವಕಾಶವಿದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಅವರಿಗೆ ಉತ್ತಮ ಭವಿಷ್ಯ ಕಟ್ಟಿಕೊಡುವ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು. ತಮ್ಮ ಮಕ್ಕಳಿಗೆ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಇದರ ಶಿಕ್ಷಣ ಕೊಡುವುದರ ಮುಖಾಂತರ ನಮ್ಮ ಯುವಕ ಯುವತಿಯರು ಈ ದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದರ ಪರಿಣಾಮವಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಮಹತ್ವದ ಸ್ಥಾನ ಪಡೆದಿದೆ. ನಾವು ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ದೇಶವನ್ನು ಎತ್ತರ ಸ್ಥಾನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗಿದೆ. ತಾವು ಮೊನ್ನೆ ನಡೆದಂಥ ಯುದ್ಧದ ಸಮಯದಲ್ಲಿ ನಾವೆಲ್ಲ ನೋಡಿದ್ದೇವೆ, ಇಷ್ಟು ತ್ವರಿತವಾಗಿ ನಮ್ಮ ದೇಶ ಜಯಭೇರಿ ಗಳಿಸಲಿಕ್ಕೆ ಸೈನಿಕರ ಅಪರಿಮಿತ ಪರಿಶ್ರಮ ಅಲ್ಲದೆ ಟೆಕ್ನಾಲಜಿ ಬಹಳಷ್ಟು ಮಹತ್ವ ಪಡ್ಕೊಂಡಿತ್ತು. ನಾವು ಉಪಯೋಗ ಮಾಡಿದಂಥ ಡ್ರೋನ್ ಇರ್ಬೋದು, ಮಿಸೈಲ್ಗಳಿರ್ಬೋದು, ಅದರ ಜೊತೆಯಲ್ಲಿ ನಮ್ಮದೇ ಬೆಂಗಳೂರಿನಲ್ಲಿ ತಯಾರಿಸಿದಂಥ ಆಕಾಶ ಎಷ್ಟು ಮಹತ್ವ ಬೆಳೀತಂತ ನಾವು ಆ ದೇಶದಲ್ಲಿ ಹೋಗಲಾರದೆ ಜಯಗಳಿಸಲಿಕ್ಕೆ ಸಾಧ್ಯತೆ ಆಯಿತು. ಇದೆಲ್ಲದಕ್ಕೂ ನಮ್ಮಲ್ಲಿರುವಂಥ ಟೆಕ್ನಾಲಜಿ
ಇನ್ನು ಸಮಾರಂಭದಲ್ಲಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಸಿಪಿ ಚಂದ್ರಪ್ಪ, ವಿವಿಧ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ರಾಮಕೃಷ್ಣ, ಡಿನ್ ಡಾಕ್ಟರ್ ಎನ್ ಚಂದ್ರಶೇಖರ್ ಮುಂತಾದವರು ಭಾಗಿಯಾಗಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.